ಇವತ್ತು ನಾನು ಬಾಕ್ಸ್ ಶೇಪಲ್ಲಿರೋ ಬೀಡ್ ತೊಗೊಂಡು ಕುಚ್ಚು ಕಟ್ತಾ ಇದ್ದೀನಿ. ಇಲ್ಲಿ ನಾನು 6 ದಾರನ ತೊಗೊಂಡಿದ್ದೀನಿ. ಬಾಕ್ಸ್ ಶೇಪಲ್ಲಿರೋ ಬೀಡಲ್ಲಿ ಹೋಲ್ ಎಲ್ಲಿರುತ್ತೋ ಆ ಹೋಲ್ಗೆ ನಾಟ್ ಹಾಕ್ಕೋಬೇಕು. ಈ ಥರ ಒಂದು 2 ಗಂಟು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಈ ಥರ ಗಂಟನ್ನು ಹಾಕ್ಕೊಂಡು ಕೈಯಲ್ಲಿ ದಾರಾನ ಈ ಥರ ಸುತ್ಕೊಳ್ಳೋಣ. ಸುತ್ತಕೊಂಡು ಕ್ರೋಶ ತೊಗೊತಿದ್ದೀನಿ. ಕ್ರೋಶನ ದಾರದ ಮಧ್ಯೆ ಒಳಗಡೆ ಈ ಥರ ತೊಗೋಬೇಕು. ಜಸ್ಟ್ ಹಿಂಗೆ ತೊಗೊಂಡು ಟ್ವಿಸ್ಟ್ ಮಾಡ್ಕೋಬೇಕು ಕೆಳಗಡೆ. ಆಮೇಲೆ ಬೀಡ್ ಒಳಗಡೆಯಿಂದ ಒಂದು ಸರಿ ದಾರ ತೊಗೊಂಡು ಬಂದು ಬೀಡ್ ಮೇಲ್ಗಡೆ ಒಂದು ಸರಿ ದಾರನ ತೊಗೊಂಬಂದು ಎರಡನ್ನೂ ಸೇರಿಸಿ ಒಂದನ್ನು ಮಾಡಬೇಕು. ಬೀಡ್ ಒಳಗಡೆಯಿಂದ ಒಂದು ಸರಿ ದಾರ, ಬೀಡ್ ಮೇಲ್ಗಡೆಯಿಂದ ಒಂದು ಸರಿ ದಾರನ ತೊಗೊಂಬಂದು ಎರಡನ್ನೂ ಸೇರಿಸಿ ಒಂದು ಮಾಡಬೇಕು. ಮತ್ತು ಬೀಡ್ ಮೇಲ್ಗಡೆಯಿಂದ ಒಂದು ಸರಿ ದಾರ, ಬೀಡ್ ಒಳಗಡೆಯಿಂದ ಒಂದು ಸರಿ ಈ ಥರ ತೊಗೊಂಡು ಎರಡನ್ನು ಸೇರಿಸಿ ಒಂದು ಕ್ರೋಶನ ಈ ಥರ ಮೇಲ್ಗಡೆಯಿಂದ ತೊಗೊಂಬಂದು ಬೀಡ್ ಒಳಗಡೆಯಿಂದ ಒಂದು ಸರಿ ದಾರ ತೊಗೊಂಬಂದು ಎರಡನ್ನು ಸೇರಿಸಿ ಒಂದು ಈ ಥರ ನಾವು ಹಾಫ್ ಬಾಕ್ಸಲ್ಲಿ ಕಂಪ್ಲೀಟ್ ಮಾಡಬೇಕು. ಬಾಕ್ಸ್ ಶೇಪಲ್ಲಿ ಏನಿರುತ್ತಲ್ಲ ಆ ಬೀಡನ್ನು ನಾವಿಲ್ಲಿ ಹಾಫ್ ಮಾಡ್ಕೋಬೇಕು. ಸೇಮ್ ಪ್ರೋಸೆಸ್ ಈ ಥರ ಮಾಡಬೇಕು. ಕ್ರೋಶದ ಮೇಲೆ ಒಂದು ಸರಿ ದಾರನ ತೊಗೊಂಬರಬೇಕು. ಕ್ರೋಶದ ಮೇಲೆ ಒಂದು ಸರಿ, ಬೀಡ್ ಒಳಗಡೆಯಿಂದ ಒಂದು ಸರಿ ಎರಡನ್ನು ಸೇರಿಸಿ ಒಂದು, ಕ್ರೋಶದ ಮೇಲ್ಗಡೆಯಿಂದ ಒಂದು ಸರಿ, ಕ್ರೋಶದ ಮೇಲ್ಗಡೆಯಿಂದ ಒಂದು ಸರಿ, ಬೀಡ್ ಒಳಗಡೆಯಿಂದ ಒಂದು ಸರಿ ಎರಡನ್ನು ಸೇರಿಸಿ ಒಂದನ್ನು ಮಾಡಬೇಕು. ಕ್ರೋಶದ ಮೇಲೆ ಒಂದು ಸರಿ, ಬೀಡ್ ಒಳಗಡೆಯಿಂದ ಒಂದು ಸರಿ ಎರಡನ್ನು ಸೇರಿಸಿ ಒಂದು, ಕ್ರೋಶದ ಮೇಲೆ ಒಂದು ಸರಿ, ಬೀಡ್ ಒಳಗಡೆಯಿಂದ ಒಂದು ಸರಿ ಎರಡನ್ನು ಸೇರಿಸಿ ಒಂದು. ಇನ್ನೊಂದು ರೌಂಡ್ ತೊಗೊಳ್ಳೋಣ. ಕ್ರೋಶದ ಮೇಲೆ ಒಂದು ಸರಿ, ಬೀಡ್ ಒಳಗಡೆಯಿಂದ ಒಂದು ಸರಿ ತೊಗೊಂಡು ಎರಡನ್ನು ಸೇರಿಸಿ ಒಂದನ್ನು ಮಾಡಿಕೊಂಡು ನಾವು ದಾರನ ಹಾಗೆ ಎಳ್ಕೋಬೇಕು. ಈ ಥರ ದಾರನ ಎಳ್ಕೋಬೇಕು. ಎಳ್ಕೊಂಡು ನೋಡಿ ಡಿಸೈನ್ ನಮಗೆ ಈ ಥರ ಕಾಣಿಸುತ್ತೆ. ಈ ಶೇಪಲ್ಲಿ ಬರುತ್ತೆ ಡಿಸೈನ್. ಈಗ ನಾವು ಲಾಕ್ ಮಾಡ್ಕೋಬೇಕು. ದಾರನ ಗಂಟು ಹಾಕ್ಕೊತಿದ್ದೀನಿ ಈ ಥರ. ಸ್ವಲ್ಪ ಬೀಡ್ಗೆ ಸ್ವಲ್ಪ ಟೈಟಾಗಿರೋ ಹಂಗೆ ಗಂಟು ಹಾಕ್ಕೋಬೇಕು. ಗಂಟು ಹಾಕ್ಕೊಂಡು ನಾನಿಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ದಾರನ. ನೋಡಿ ಈ ಥರ ಶೇಪ್ ಕಾಣಿಸುತ್ತೆ. ಸ್ವಲ್ಪ ಎಲ್ಲ ನೀಟಾಗಿ ಮಾಡಿಕೊಂಡು ಈಗ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ದಾರನ ಬಿಡಬೇಕು ಜಾಸ್ತಿನೇ. ಈಗ ಗ್ಲೂ ಹಚ್ಕೊತಿದ್ದೀನಿ ನಾನು. ಗ್ಲೂ ಹಚ್ಕೊಳ್ಳೋಣ. ಬ್ಯಾಕ್ ಸೈಡಲ್ಲಿ ಗ್ಲೂ ಹಚ್ಕೋಬೇಕು. ಗ್ಲೂ ಹಚ್ಕೊಂಡು ಆ ಸೈಡು ಈ ಸೈಡ್ ಎರಡು ಕಡೆಗೂ ಗ್ಲೂವನ್ನು ಈ ಥರ ಹಚ್ಚಬೇಕು. ಗ್ಲೂವನ್ನು ಹಚ್ಕೊಂಡು ಎಕ್ಸ್ಟ್ರಾ ಏನಿರುತ್ತೆ ಅದನ್ನ ನಾನಿಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಎಕ್ಸ್ಟ್ರಾ ಇರೋದನ್ನೆಲ್ಲ ಕಟ್ ಮಾಡಿಕೊಂಡು ಸ್ವಲ್ಪ ಟೈಟ್ ಮಾಡಬೇಕು ಈ ಥರ. ಈಗ ಈ ಥರ ಶೇಪ್ ಆದಮೇಲೆ ಇಲ್ಲಿ ನಾನು ಸೂಜಿ ಮತ್ತು ದಾರನ ತೊಗೊಂಡು ಹೊಂದಿಸ್ಕೊಂಡಿದ್ದೀನಿ. ಈಗ ನಾವು ಒಂದೊಂದೇ ಬೀಡನ್ನು ಹಾಕ್ತಾ ಹೋಗೋಣ. ಸ್ಮಾಲ್ ಸೈಜಿಂದು ಗೋಲ್ಡ್ ಬೀಡನ್ನು ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಫ್ಲವರ್ ಬೀಡ್ ತೊಗೊಂಡಿದ್ದೀನಿ. ಇದು ಕೂಡ ತುಂಬಾ ಚಿಕ್ಕ ಸೈಜ್ ಇದೆ. ಒಂದು ಗೋಲ್ಡ್ ಬೀಡು, ಒಂದು ಫ್ಲವರ್ ಬೀಡು ಮತ್ತು ಒಂದು ಗೋಲ್ಡ್ ಬೀಡು ಈ ಥರ ತೊಗೊಂಡು ಸೂಜಿ ದಾರದಲ್ಲಿ ಪೊಣಿಸ್ಕೊಳ್ತಾ ಹೋಗ್ತಾಯಿದ್ದೀನಿ. ಇಲ್ಲೇನು ಗೋಲ್ಡ್ ಬೀಡ್ ಇರುತ್ತಲ್ಲ ಅದರೊಳಗಡೆ ಸೂಜಿನ ತೊಗೊಂಡೋಗ್ಬೇಕು. ಅದರೊಳಗಡೆ ಸೂಜಿನ ಮತ್ತೆ ಪೊಣಿಸ್ಕೊಂಡು ಎಳ್ಕೋಬೇಕು ಈ ಥರ. ಮತ್ತು ಈಗ ನಾನು ಇನ್ನೊಂದು ಫ್ಲವರ್ ಬೀಡ್ ತೊಗೊಳ್ತಾ ಇದ್ದೀನಿ. ಫ್ಲವರ್ ಬೀಡ್, ಒಂದು ಫ್ಲವರ್ ಬೀಡನ್ನು ಪೊಣಿಸ್ಕೊಂಡು ಮತ್ತೆ ಒಂದು ಗೋಲ್ಡ್ ಬೀಡನ್ನು ಪೊಣಿಸ್ಕೊಂಡು ಈ ಥರ ಪೊಣಿಸ್ಕೊತಾ ಹೋಗ್ತಾ ಇದ್ದೀನಿ. ಒಂದು ಗೋಲ್ಡ್ ಬೀಡ್, ಒಂದು ಫ್ಲವರ್ ಬೀಡ್, ಗೋಲ್ಡ್ ಬೀಡ್, ಫ್ಲವರ್ ಬೀಡ್. ಈಗೇನು ಗೋಲ್ಡ್ ಬೀಡಲ್ಲಿ ಮತ್ತೆ ಸೂಜಿನ ತೊಗೊಂಡು ಬಂದು ಈ ಥರ ಪೊಣಿಸ್ಬೇಕು. ಅದೇ ಇದರಲ್ಲಿ ಏನು ತೊಗೊಂಡು ಬಂದಿರ್ತೀವಲ್ಲ ಅದೇ ಹೂಲಲ್ಲೇ, ಅದೇ ಗೋಲ್ಡ್ ಬೀಡಲ್ಲೇ ತೊಗೊಂಡು ಮತ್ತೆ ಒಂದು ಫ್ಲವರ್ ಬೀಡನ್ನು ಪೊಣಿಸ್ಕೊಂಡು ಮತ್ತೆ ಒಂದು ಗೋಲ್ಡ್ ಬೀಡನ್ನು ಸೇರಿಸ್ಕೊಂಡು ಅಲ್ಲೇ ಪೊಣಿಸ್ಕೊಳ್ತಾ ಹೋಗಬೇಕು. ನಿಮಗೆ ಯಾವ ಬೀಡ್ಸ್ ಇಷ್ಟ ಆಗುತ್ತೋ ಅದನ್ನೇ ನೀವು ಹಾಕ್ಕೊಳ್ತಾ ಹೋಗ್ಬೋದು.
ನೋಡೋಕ್ಕೆ ಚೆನ್ನಾಗಿ ಕಾಣಿಸುತ್ತೆ. ಫ್ಲವರ್ ಬೀಡ್ ಅಂತ ನಾನು ಇದನ್ನೇ ತೊಗೊಂಡಿದ್ದೀನಿ. ಮತ್ತೆ ಒಂದು ಫ್ಲವರ್ ಬೀಡ್ ಮತ್ತು ಒಂದು ಗೋಲ್ಡ್ ಬೀಡನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಈಗೇನು ಗೋಲ್ಡ್ ಬೀಡಲ್ಲೇ ಮತ್ತು ಸೂಜಿ ದಾರನ ಅದರೊಳಗಡೆಯಿಂದ ತೊಗೊಂಡು ಬಂದು ಈಗ ಮತ್ತೆ ಒಂದು ನಾವು ಫ್ಲವರ್ ಬೀಡನ್ನು ಹಾಕೋಣ. ಒಂದು ಫ್ಲವರ್ ಬೀಡು ಮತ್ತು ಒಂದು ಗೋಲ್ಡ್ ಬೀಡ್ ಮತ್ತು ಇವೆರಡನ್ನ ಪೋಣಿಸ್ಕೊಂಡು ಗೋಲ್ಡ್ ಬೀಡ್ ಒಳಗಡೆಯಿಂದನೇ ತೊಗೊಂಡ್ಬರಬೇಕು. ಈ ಥರ ಪೊಣಿಸ್ಕೊಳ್ಳೋಣ. ಪೊಣಿಸ್ಕೊಂಡಾದ್ಮೇಲೆ ನೋಡಿ ಡಿಸೈನ್ ಈ ಥರ ಶೇಪಲ್ಲಿ ನಮಗೆ ಕಾಣಿಸುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ. ಬ್ಯಾಕ್ ಸೈಡು ಈ ಥರ ಕಾಣಿಸುತ್ತೆ. ಈಗ ನಾವು ಇದನ್ನು ಗಂಟು ಹಾಕ್ಕೊಳ್ಳೋಣ, ಲಾಕ್ ಮಾಡ್ಕೊಳ್ಳೋಣ. ಸೂಜಿ ದಾರದಲ್ಲಿ ದಾರಾನ ಗೋಲ್ಡ್ ಬೀಡ್ ಪಕ್ಕನೇ ತೊಗೊಂಬಂದು ಈ ಥರ ಪೊಣಿಸ್ಕೊಂಡು ಬಿಟ್ಟರೆ ಇನ್ನೊಂದು ರೌಂಡ್ ಈ ಥರ ಒಂದೆರಡು ಗಂಟು ಹಾಕೊಂಡ್ರೆ ಸಾಕಾಗುತ್ತೆ. ಈ ಥರ ಪೊಣಿಸ್ಕೊಂಡು ಸೀಸರಲ್ಲಿ ನಾವಿಲ್ಲಿ ಕಟ್ ಮಾಡ್ಕೊಂಡ್ಬಿಡ್ತೀನಿ. ಕಟ್ ಮಾಡ್ಕೊಂಡ್ಬಿಡೋಣ ಕಟ್ಟರಲ್ಲಿ. ಇದೇ ಥರ ಇನ್ನೊಂದು ಬೀಡ್ ಮಾಡೋದನ್ನ ತೋರಿಸ್ತೀನಿ. ಸೇಮ್ ಪ್ರೋಸೆಸ್. ಎಲ್ಲಿ ಹೋಲ್ ಇರುತ್ತೋ ಅಲ್ಲಿಗೆ ಲಾಟ್ ಹಾಕ್ಕೊಳ್ಳೋಣ. ನಾಟ್ ಹಾಕೊಂಡ್ಮೇಲೆ ಒಂದೆರಡು ಲಾಟ್ ಹಾಕ್ಕೋಬೇಕು. ನಾಟ್ ಹಾಕ್ಕೊಂಡು ದಾರನ ಸುತ್ಕೊಂಡಿರ್ತೀನಿ ಕೈಯಲ್ಲಿ ಈ ಥರ ದಾರನ ಸುತ್ತಕೊಂಡು ಕ್ರೋಶದಲ್ಲಿ ಈ ಥರ ಬೆಂಡ್ ಒಳಗಡೆಯಿಂದ ತೊಗೊಂಡು ಬೀಡ್ ಒಳಗಡೆಯಿಂದ ಒಂದು ಸರಿ ದಾರನ ತೊಗೊಂಬಂದು ಬೀಡ್ ಮೇಲಿಂದ ಒಂದು ಸರಿ ದಾರನ ತೊಗೊಂಬಂದು ಎರಡನ್ನೂ ಸೇರಿಸಿ ಒಂದು ಮಾಡ್ಕೋಬೇಕು. ಬೀಡ್ ಮೇಲಿಂದ ಒಂದು ಸರಿ ದಾರ, ಬೀಡ್ ಒಳಗಡೆಯಿಂದ ಒಂದು ಸರಿ ದಾರ. ನಿಮಗೆ ಇಲ್ಲ ಕ್ರೋಶದ ಮೇಲ್ಗಡೆಯಿಂದ ಒಂದು ಸರಿ ದಾರ ಸುತ್ಕೋಬೇಕಾ, ಬೀಡ್ ಒಳಗಡೆಯಿಂದ ಒಂದು ಸರಿ ದಾರ ಸುತ್ಕೋಬೇಕು. ಎರಡನ್ನೂ ಸೇರಿಸಿ ಒಂದು ಮಾಡಬೇಕು. ಕ್ರೋಶದ ಮೇಲ್ಗಡೆಯಿಂದ ಒಂದು ಸರಿ ದಾರ, ಕ್ರೋಶದ ಮೇಲೆ ತೊಗೊಂಬಂದಿರೋದನ್ನೇ ಬೀಡ್ ಒಳಗಡೆಯಿಂದ ಒಂದು ಸರಿ ದಾರ ತೊಗೊಂಡು ಎರಡನ್ನೂ ಸೇರಿಸಿ ಒಂದು, ಕ್ರೋಶದ ಮೇಲೆ ಒಂದು, ಬೀಡ್ ಒಳಗಡೆಯಿಂದ ಒಂದು ಸರಿ ಹಿಂಗೆ ಹೇಳ್ಕೊಂಡು ಎರಡನ್ನೂ ಸೇರಿಸಿ ಒಂದು. ದಾರ ತೊಗೋಬೇಕಾದ್ರೆ ನೋಡ್ಕೊಂಡು ತೊಗೊಂಡು ಕ್ರೋಶದ ಮೇಲೆ ಒಂದು ಸರಿ, ಬೀಡ್ ಒಳಗಡೆಯಿಂದ ಒಂದು ಸರಿ, ಎರಡನ್ನೂ ಸೇರಿಸಿ ಒಂದು, ಕ್ರೋಶದ ಮೇಲೆ ಒಂದು ಸರಿ, ಬೀಡ್ ಒಳಗಡೆಯಿಂದ ಒಂದು ಸರಿ, ಎರಡನ್ನೂ ಸೇರಿಸಿ ಒಂದನ್ನು ಮಾಡ್ಕೊಳ್ಳಿ. ಕ್ರೋಶದ ಮೇಲೆ ಒಂದು, ಬೀಡ್ ಒಳಗಡೆಯಿಂದ ಒಂದು, ಎರಡನ್ನೂ ಸೇರಿಸಿ ಒಂದು. ಇದನ್ನು ನಾನು ಹಾಫ್ ಮಾಡ್ಕೊಳ್ಬೇಕು. ಅಂದರೆ ಹಾಫ್ ಬಾಕ್ಸ್ ಶೇಪಲ್ಲಿ ಏನು ಬೀಡಿರುತ್ತೆ ಅದನ್ನು ಹಾಫ್ ಬರೋವರೆಗೂ ಈ ಥರ ಕ್ರೋಶನ ಮಾಡ್ಕೊಳ್ಳೋಣ. ಬೀಡ್ ಒಳಗಡೆ ಒಂದು ಸರಿ ತೊಗೊಂಡು ಈ ಥರ ಹೇಳ್ಕೋಬೇಕು. ಕ್ರೋಶದ ಮೇಲೆ ಒಂದು, ಬೀಡ್ ಒಳಗಡೆಯಿಂದ ಹೋಗಿ ಎರಡನ್ನೂ ಸೇರಿಸಿ ಒಂದು. ತುಂಬಾ ಈಸಿಯಾಗಿದೆ, ತುಂಬ ಬೇಗನೆ ಆಗುತ್ತೆ. ಇದು ಕೂಡ ಸ್ವಲ್ಪ ಟೈಮ್ ಕೊಡಬೇಕಷ್ಟೆ. ಸ್ವಲ್ಪ ಡಿಫ್ರೆಂಟಾಗೇ ಇದೆ. ಇದನ್ನು ದಾರದಿಂದ ಈ ಥರ ಎಳ್ಕೊಂಡು ನಾಟ್ ಹಾಕ್ಕೋಬೇಕೀಗ. ನೋಡಿ ಈ ಥರ ಡಿಸೈನು ಸ್ವಲ್ಪ ಲೂಸ್ ಇದ್ದರೆ ಸ್ವಲ್ಪ ಹಿಂಗೆ ದಾರನ ಸರಿ ಮಾಡಿಕೊಂಡು ಟೈಟ್ ಮಾಡ್ಕೊಳ್ಳೋಣ. ಇವಾಗ ಒಂದು ನಾಟ್ ಹಾಕ್ಕೊಳ್ತಾ ಇದ್ದೀನಿ. ನಾಟ್ ಹಾಕ್ಕೋಬೇಕು. ನಾಟ್ ಹಾಕ್ಕೊಂಡು ಈಗ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಕಟ್ ಮಾಡ್ಕೊಂಡ್ಮೇಲೆ ಇವಾಗ ನಾವು ಗಮ್ ಹಾಕೋಣ. ಗಮ್ ಹಾಕಿ ಈ ಥರ ಗಮ್ಮನ್ನು ಹಾಕಿ ಎರಡು ಕಡೆ ಸೈಡಲ್ಲೂ ನಾವು ಗಮ್ ಹಾಕೋಣ. ಎರಡು ಸೈಡು ಗಮ್ಮನ್ನು ಹಾಕಿ ಎಕ್ಸ್ಟ್ರಾ ಏನಿರುತ್ತೋ ಅದನ್ನ ನಾವು ಕಟ್ ಮಾಡ್ಕೋಬೇಕು. ಎಕ್ಸ್ಟ್ರಾ ಏನಿರುತ್ತೆ ಅದನ್ನ ನಾನಿಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಪ್ರೋಸೆಸ್, ಸೂಜಿ ದಾರದಲ್ಲಿ ನಾವು ಬೀಡ್ಸನ್ನು ಈಗ ಆ್ಯಡ್ ಮಾಡ್ಕೊಳ್ತಾ ಹೋಗೋಣ. ಸೂಜಿ ದಾರದಲ್ಲಿ ನಾನಿಲ್ಲಿ ಬ್ಲ್ಯಾಕ್ ಕಲರ್ ದಾರ ತೊಗೊಂಡಿದ್ದೀನಿ. ಕಾಣಿಸೋದಿಲ್ಲ ಯಾಕಂದರೆ ಇದು ಸ್ವಲ್ಪ ಡಾರ್ಕ್ ಬ್ಲೂ ಇರೋದ್ರಿಂದ ಬ್ಲ್ಯಾಕ್ ತೊಗೊಂಡಿದ್ದೀನಿ. ನಿಮ್ಮದು ಸೀರೆ ಮ್ಯಾಚಿಂಗ್ ಯಾವುದೇ ಇರುತ್ತೋ ನೀವು ಅದೇ ಥ್ರೆಡ್ಡಲ್ಲೇ ಹಾಕೋತಾ ಹೋಗಿ. ಇಲ್ಲಿ ಒಂದು ಸ್ಮಾಲ್ ಕಲರ್ ಗೋಲ್ಡ್ ಬೀಡ್, ಫ್ಲವರ್ ಬೀಡ್ ಮತ್ತು ಗೋಲ್ಡ್ ಬೀಡನ್ನು ತಗೊಂಡು ಪೊಣಿಸ್ಕೊಳ್ತಾ ಹೋಗ್ತಾ ಇದ್ದೀನಿ.
ಸೂಜಿ ದಾರನ ಆದಷ್ಟು ನೀಟಾಗಿ ಪೊಣಿಸ್ಕೊತ ಹೋಗಿ. ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಸ್ವಲ್ಪ ಗಂಟಾಗುತ್ತೆ ನೋಡಿ ಹುಷಾರಾಗೆ ಪೊಣಿಸ್ಕೊತ ಹೋಗಬೇಕು. ಈಗೇನು ಸೂಜಿ ದಾರದಲ್ಲಿ ಪೊಣಿಸ್ಕೊಂಬಂದಿದ್ನಲ್ಲ ಅದೇ ಗೋಲ್ಡ್ ಪಕ್ಕ ಒಳಗಡೆ ಹೋಗಬೇಕು. ಪೊಣಿಸ್ಕೊಂಡಾದ್ಮೇಲೆ ಈಗ ಮತ್ತೊಂದು ಫ್ಲವರ್ ಬೀಡನ್ನು ಹಾಕೋಣ. ಜೊತೆಗೆ ಫ್ಲವರ್ ಬೀಡ್ ಜೊತೆಗೆ ಇನ್ನೊಂದು ಸ್ಮಾಲ್ ಗೋಲ್ಡ್ ಬೀಡನ್ನು ಹಾಕೋಣ. ಮತ್ತು ಪೊಣಿಸ್ಕೋತಾ ಹೋಗಬೇಕು. ಈಗ ಪೊಣಿಸ್ಕೊಂಡ್ಮೇಲೆ ಆ ಗೋಲ್ಡ್ ಬೀಡ್ ಒಳಗಡೆ ಹೋಗಿ ಈಗ ಮತ್ತೊಂದು ಫ್ಲವರ್ ಬೀಡನ್ನು ಹಾಕೋಣ ಮತ್ತು ಒಂದು ಗೋಲ್ಡ್ ಬೀಡನ್ನು ಹಾಕೋಣ. ನೋಡಿ ಹುಷಾರಾಗಿ ಹಾಕಿ, ಗಂಟು ಬೀಳೋ ಚಾನ್ಸಸ್ ಇರುತ್ತೆ. ಇಲ್ಲಿ ಒಂದು ಬಾಕ್ಸ್ ಶೇಪಲ್ಲಿರೋ ಬೀಡಿಗೆ ಇಲ್ಲಿ ನಾನು ಒಂದು 4 ಫ್ಲವರ್ ಬೀಡ್ ಆಗುತ್ತೆ. ಕೆಳಗಡೆ ಡಿಸೈನಲ್ಲಿ ಒಂದು 4 ಫ್ಲವರ್ ಬೀಡ್ಸ್ ಬೇಕಾಗುತ್ತೆ ಅನಿಸುತ್ತೆ. ಮತ್ತು ಗೋಲ್ಡ್ ಕಲರಿಂದು ಒಂದು 6 ಸ್ಮಾಲ್ ಸೈಜ್ ಬೀಡ್ ಬೇಕಾಗುತ್ತೆ. 4ರಿಂದ 5 ಅನಿಸುತ್ತೆ. 5 ಬೀಡ್ ಸಾಕಾಗುತ್ತೆ. ಈ ಥರ ಫುಲ್ ಕಂಪ್ಲೀಟ್ ಮಾಡೋಣ. ಫುಲ್ ಸೀರೆ ಕಂಪ್ಲೀಟ್ ಮಾಡೋಕ್ಕೆ ಇಲ್ಲಿ ನಾನು ಒಂದು 25 ತೊಗೊಂಡಿದ್ದೀನಿ. ನಾಟ್ ಹಾಕ್ಕೋಬೇಕಾದ್ರೆ ಕ್ರೋಶದಿಂದ ಎಣ್ಕೋಬೇಕಾದ್ರೆ ಹುಷಾರಾಗೆ ಎಣ್ಕೋಬೇಕು. ಯಾಕಂದರೆ ಕಟ್ಟಾಗೋ ಚಾನ್ಸಸ್ ಇರುತ್ತೆ ಹೋಲಲ್ಲಿ. ನಾವು ಸ್ವಲ್ಪ ಹಿಂಗೆ ಟೈಟಾಗಿ ಅಂದ್ಬಿಟ್ರೂ ಬೇಗನೆ ಕಟ್ಟಾಗಿಬಿಡ್ತವೆ ಬೀಡ್ಸು. ಸೊ ನೋಡಿ ಹುಷಾರಾಗಿ ಎಣ್ಕೊಳ್ಳೋಣ. ಮಿನಿಮಮ್ ಅಂದರೂ ಒಂದು 25 ಈ ಥರ ಮಾಡಿಕೊಂಡ್ರೆ ನಮಗೆ ಸಾಕಾಗುತ್ತೆ ಫುಲ್ ಸೀರೆ ಕಂಪ್ಲೀಟಾಗಿ. ಮಧ್ಯೆ ನಾವು ಕುಚ್ಚನ್ನು ಹಾಕ್ತಿರೋದಿವಿ. ಸೊ ಹಂಗಾಗಿ ಈಗ ಒಂದು 25 ಈ ಥರ ಮಾಡಿಕೊಂಡ್ರೆ ಸಾಕಾಗುತ್ತೆ. ಈ ಥರ ಕಂಪ್ಲೀಟ್ ಆದಮೇಲೆ ಸೂಜಿ ದಾರದಲ್ಲಿ ಗಂಟು ಹಾಕ್ಕೋಬೇಕು. ಈ ಥರ ಒಂದು 2 ಗಂಟು ಹಾಕ್ಕೊತಿದ್ದೀನಿ. ಈಗ ಕಟ್ ಮಾಡ್ಕೊಳ್ಳೋಣ. ಈ ಥರ ಕಟ್ ಮಾಡಿಕೊಂಡು ನೋಡಿ ಈ ಥರ ಈಗ ಇಷ್ಟು ಒಂದು ಸದ್ಯ ಒಂದು 4 ಮಾಡಿಟ್ಕೊಂಡಿದ್ದೀನಿ. ಈ ಥರ ನಾನೊಂದು 25 ಮಾಡಿಟ್ಕೊಂಡಿದ್ದೀನಿ. ಈಗ ಸೂಜಿ ದಾರದಲ್ಲಿ ಈ ಥರ ಪೊಣಿಸ್ಕೋಬೇಕು. ಮಧ್ಯದಲ್ಲಿ ನಾನು ರೌಂಡ್ ಶೇಪಲ್ಲಿರೋ ಒಂದು ಬೀಡನ್ನು ಹಾಕ್ಕೊಂಡಿದ್ದೀನಿ. 3 ಸೆಂಟಿಮೀಟ್ರ್ ಅಥವಾ 4 ಸೆಂಟಿಮೀಟ್ರ್ ಗ್ಯಾಪಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀನಿ ನೋಡಿ. ಮಾರ್ಕ್ ಮಾಡಿಕೊಂಡು ನಾವಿಲ್ಲಿ ಏನು ಆಫ್ ಇರುತ್ತೆ ಕ್ರೋಶದಲ್ಲಿ ಏನು ಆಫ್ ಹಾಕಿರ್ತೀವಿ ಅಲ್ಲಿ ಆಫಿಂದೇ ಇಲ್ಲಿ ಪೊಣಿಸ್ಕೋಬೇಕು. ಸೂಜಿ ದಾರದಲ್ಲಿ ಹೋಲ್ ಏನು ಬರುತ್ತಲ್ಲ ಆ ಹೋಲ್ ಒಳಗಡೆಯಿಂದನೇ ಪೊಣಿಸ್ಕೊಂಡು ಅದರಿಂದನೇ ಬಂದು ಈ ಥರ ಪೊಣಿಸ್ಕೊಂಡು ಮತ್ತು ಹೋಲ್ ಒಳಗಡೆಯಿಂದನೇ ಈ ಸೈಡು ಬರಬೇಕು. ಲೆಫ್ಟ್ ಸೈಡ್ ಹೋಗಿ ಆಮೇಲೆ ರೈಟ್ ಸೈಡು ಹೋಗಿ ಹೋಲ್ ಒಳಗಡೆಯಿಂದನೇ ಹೋಗಿ ಹೋಲ್ ಒಳಗಡೆಯಿಂದನೇ ಬಂದು ಮತ್ತು ಇದರಲ್ಲಿ ಪೊಣಿಸ್ಕೋಬೇಕು. ಮತ್ತು ಬ್ಯಾಕ್ ಸೈಡ್ ಟರ್ನ್ ಮಾಡಿಕೊಂಡು ಅದನ್ನೇನು ಎಂದಿರ್ತೀವಲ್ಲ ಅದ್ರೊಳಗಡೆ ಅದೇ ಥ್ರೆಡ್ಡಲ್ಲೇ ನಾನು ಇಲ್ಲಿ ಪೊಣಿಸ್ಕೋಬೇಕು. ಸೀರೆಗೆ ಮತ್ತು ದಾರಕ್ಕೆ ಅಟ್ಯಾಚ್ ಮಾಡ್ಕೋಬೇಕು. 2ರಿಂದ 3 ಸರಿ ಈ ಥರ ಮಾಡಿಕೊಂಡು ನಾಟ್ ಹಾಕ್ಕೋಬೇಕು. ನಾಟ್ ಹಾಕ್ಕೊಂಡು ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈ ಥರ ಡಿಸೈನ್ ಕಾಣಿಸುತ್ತೆ. ಇನ್ನೊಂದು ಸರಿ ನಿಮಗೆ ಆ್ಯಡ್ ಮಾಡ್ತಾಯಿದ್ದೀನಿ. ಈ ಥರ ಸೂಜಿ ದಾರದಲ್ಲಿ ಪೊಣಿಸ್ಕೊಂಡು ಮಧ್ಯಕ್ಕೆ ನಾವು ಇನ್ನೊಂದು ಬೀಡನ್ನು ಇಟ್ಕೊಂಡು ಬ್ಯಾಕ್ ಸೈಡಿಂದ ಪೊಣಿಸ್ಕೊಂಡ್ರೆ ಅದನ್ನ ಉಲ್ಟಾ ಮಾಡ್ಕೋಬೇಕು. ಟರ್ನ್ ಮಾಡಿಕೊಂಡಾಗ ನಮಗೆ ಈ ಥರ ಶೇಪ್ ಗ್ಲೂ ಹಾಕಿರ್ತೀವಲ್ಲ ಆ ಗ್ಲೂ ಹಾಕಿರೋದನ್ನೇ ನಾವು ಸೀರೆಗೆ ಅಟ್ಯಾಚ್ ಮಾಡಬೇಕು. ಅದು ಬ್ಯಾಕ್ ಸೈಡ್ ಹೋಗಬೇಕು. ಆಮೇಲೆ ಹಾಫ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಸೂಜಿ ದಾರದಲ್ಲಿ ಪೊಣಿಸ್ಕೋಬೇಕು. ನಾವಿಲ್ಲೇನು ಕ್ರೋಶದಲ್ಲಿ ಎಣ್ಕೊಂಡಿರ್ತೀವಲ್ಲ ಅದಕ್ಕೆ ಮತ್ತು ಸೀರೆಗೆ ಅಟ್ಯಾಚ್ ಮಾಡಬೇಕು. ಹೋಲಿಂದನೇ ಹಾಕ್ಕೊತ ಹೋದರೆ ಬೀಡ್ ಕಟ್ಟಾಗೋ ಚಾನ್ಸಸ್ ಇರುತ್ತೆ. ಈಗ ಸೂಜಿ ದಾರದಲ್ಲಿ ಈ ಥರ ಪೊಣಿಸ್ಕೊಂಡು ಮತ್ತೆ ಹೋಲ್ ಒಳಗಡೆಗೆ ಹೋಗಿ ಬೀಡ್ ಒಳಗಡೆಯಿಂದ ಹೋಗಿ ಮತ್ತು ಹೋಲಲ್ಲಿ ಹೋಗಿ ಮತ್ತು ಬ್ಯಾಕ್ ಸೈಡು ಟರ್ನ್ ಮಾಡಿಕೊಂಡು ಬ್ಯಾಕ್ ಸೈಡಲ್ಲಿ
ಈ ಥರ ಥ್ರೆಡ್ಡಲ್ಲಿ ನೆಣಗಿರ್ತೀವಲ್ಲ, ಸಿಲ್ಕ್ ಥ್ರೆಡ್ಡಲ್ಲೇ ಈ ಥರ ಅಟ್ಯಾಚ್ ಮಾಡ್ಕೊತ ಹೋಗಬೇಕು. ಎರಡರಿಂದ ಮೂರು ಸರಿ ಈ ಥರ ಜಾಯಿಂಟ್ ಮಾಡಿಕೊಂಡು ಲಾಕ್ ಮಾಡಿಕೊಂಡು ಕಟ್ ಮಾಡ್ಕೊಂಬಿಡೋಣ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಡಿಸೈನ್ ಅಂತ. ಸೀರೆ ಫುಲ್ ಕಂಪ್ಲೀಟ್ ಮಾಡಿದ್ದೀನಿ. ಫುಲ್ ಕಂಪ್ಲೀಟ್ ಆದಮೇಲೆ ಡಿಸೈನು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಮಧ್ಯದಲ್ಲಿ ನಾನು ಬೇಬಿ ಕುಚ್ಚು ಹಾಕಿದ್ದೀನಿ. ಅದು ಒಂದು 45ರಿಂದ 50 ಆದರೆ ಸಾಕಾಗುತ್ತೆ ಬೇಬಿ ಕುಚ್ಚು. ಅವೆರಡರ ಮಧ್ಯೆ ಇಲ್ಲಿ 3 ಸೆಂಟಿಮೀಟ್ರ್ ಗ್ಯಾಪಲ್ಲಿ ನಾನು ತೊಗೊಂಡು ಮಧ್ಯೆ ಕುಚ್ಚು ಹಾಕಿದ್ದೀನಿ.